ಡಾಲಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಪ್ರತಿ ಸಿನಿಮಾದಲ್ಲೂ ಜೊತೆಯಾಗಿ ನಿಂತಿರ್ತಾರೆ, ಸಾಥ್ ಕೊಡ್ತಾರೆ. ಯಾವುದೇ ಸಿನಿಮಾ ಆಗಲಿ, ಏನೇ ಕಂಟೆಂಟ್ ಇರಲಿ, ಜೊತೆಗೆ ಬಂದು ಮಾತಾಡ್ತಾರೆ. ಅದ್ರ ಜೊತೆಗೆ ಈ ಸಿನಿಮಾದ ಸಾಹಿತ್ಯ ಕೂಡ ಬರೆದಿದ್ದಾರೆ. ಹೌದು, ಓಡು ಓಡು ಅನ್ನೋ ಸಿನಿಮಾದ ಈ ಸಾಂಗ್ ಒಂದು ಬರೆದಿದ್ದಾರೆ. ಆ್ಯಂಡ್ ಆಲ್ಸೋ ನಮ್ಮ ಲಾಸ್ಟ್ ಟೈಮ್ ನಾವು ಪ್ರೀವಿಯಸ್ ಆಗಿ ನಾವು ಏನೇನು ಇವೆಂಟ್ಸ್ ಮಾಡಿದ್ವಿ ಎಲ್ಲದಕ್ಕೂ ಭಾಗಿಯಾಗಿದ್ರು. ಐ ಥಿಂಕ್ ಆಲ್ಸೋ ಈಸ್ ಅ ಪ್ರೊಡ್ಯೂಸರ್. ನಾವು ತುಂಬಾ ಹೊಸ ಹೊಸ ಟ್ಯಾಲೆಂಟ್ಗಳಿಗೆ ಕೆಲಸ ಕೊಡ್ತಾರೆ. ನಾನು ತುಂಬ ಕಡೆ ಇದನ್ನು ಹೇಳಿದಿರಿ. ಅವ್ರ ಫ್ರೆಂಡ್ಸ್ ಅಂತ ಅಂದರೆ ಅವರು ಒಬ್ಬರೇ ಎಲ್ಲೂ ಹೋಗದೆ ಅವ್ರ ಜೊತೆ ಇದ್ದ ಕೆಲಸ ಮಾಡಿದಂಥ ಅಷ್ಟು ಜನನೂ ಕರ್ಕೊಂಡು ಹೋಗ್ತಾರೆ ಅಂತ. ಐ ಥಿಂಕ್ ಅದು ಅವ್ರ ದೊಡ್ಡ ಗುಣ. ಆ್ಯಂಡ್ ಆಲ್ಸೋ ಈ ಸಿನಿಮಾಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಅವ್ರಿಗೆ ತುಂಬ ಫ್ಯಾಕ್ಟರ್ಸ್ ಇದೆ ಹೆಲ್ಪ್ ಮಾಡೋದಕ್ಕೆ. ಯಾಕಂದರೆ ಚೈತನ್ಯ ಅವ್ರು ತುಂಬಾ ಹಳೆ ಫ್ರೆಂಡ್ಸು. ಆ್ಯಂಡ್ ಆಲ್ಸೋ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಅವ್ರಿಗೆ ತುಂಬ ಒಳ್ಳೆ ಫ್ರೆಂಡು. ಸೊ ತುಂಬಾ ಖುಷಿ ಇದೆ. ಆ್ಯಂಡ್ ಐ ಥಿಂಕ್ ಅವ್ರು ಒಂಥರ ಗುಡ್ ಲಕ್ ಫ್ಯಾಕ್ಟರ್ ಎಲ್ಲ ಸಿನಿಮಾಗಳಿಗೂ. ಸೊ ನಮ್ಮ ಸಿನಿಮಾಗೂ ಆ ಗುಡ್ ಲಕ್ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅಂತ ಸ್ಟ್ರಾಂಗ್ ಆಗಿ ನಂಬಿದ್ದೀನಿ. ಹಾಸ್ಟೆಲ್ ಡೇಸ್ ಅಂತಂದ್ರೆ ಭಾಳ ಇಷ್ಟ, ಯಾಕಂದ್ರೆ ಅವರು ಹಾಸ್ಟೆಲ್ ಬೆಳೆದವರು. ಸೊ ನಿಮ್ಮ ಪಕ್ಕದಲ್ಲಿ ಟ್ರೈಲರ್ ನೋಡ್ತಿರುವಾಗ ಏನಂತ ಹೇಳಿದ್ರು? ಇಲ್ಲ, ಅವ್ರು ಅದನ್ನೇ ಹೇಳ್ತಾ ಇದ್ರು, ನನ್ನ ಫಾದರ್ ಆಗಿರೋದಕ್ಕೆ ನಿಮ್ಮ ಮದರ್ ಬಗ್ಗೆ ಮಾತಾಡ್ತಿಲ್ಲ ಅನ್ನೋ ಆ ಡೈಲಾಗಿಗೆ ತುಂಬಾ ನಗ್ತಾ ಇದ್ರು. ಸೊ ಅದೇ ನಮಗೆ ಆ ರಿಯಾಕ್ಷನ್ಸೇ ಹೆಲ್ಪ್ ಆಗೋದು. ಇಲ್ಲಿ ಆ್ಯಕ್ಟರ್ಸ್ ನಕ್ರೆ ಎಲ್ಲ ಮಾಡಿದ್ರೆ ಓಕೆ, ಅದು ಅವರು ಆ್ಯಕ್ಟರ್ ಆಗಿ ಜಡ್ಜ್ ಮಾಡಿದೆ ನಾವು ಮಾಡ್ತಿರೋ ಆ್ಯಕ್ಟಿಂಗ್ ನೋಡಿ ನಕ್ರು ಅಂದರೆ ಎಲ್ಲೋ ಒಂದು ಕಡೆ ಕಾಮಿಡಿ ಪಂಚ್ ವರ್ಕ್ ಆಗಿದೆ ಅಂತ. ನಾವು ಆ್ಯಕ್ಟ್ ಮಾಡಬೇಕಾದ್ರೂ ಹಿಂದೆ ನೋಡ್ತಾ ಇದ್ವಿ ಅದ್ರ ನಗ್ತಾ ಇದ್ದಾರಾ ಅಂತ. ಸೊ ಹಾಗೆ ಧನಂಜಯ್ ಅವರು ತುಂಬಾ ಎಂಜಾಯ್ ಮಾಡಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ಗ್ಯಾಂಗಿಂದ ಒಬ್ಬ ಗೆಳೆಯ ಈಗ ಸ್ವತಂತ್ರನ ಕಳ್ಕೊಂಡಿದ್ದಾರೆ. ಹೌದು, ನಾಗಭೂಷಣ್ ಅವರು ಮದುವೆ ಆಗಿದ್ದಾರೆ. ಇಲ್ಲ ಆ್ಯಕ್ಚುಲಿ ಪೂಜಾನೂ ಹಾಗೆ ನಮ್ಮಂಗೆನೆ. ಸೊ ಇಲ್ಲ, ಆ್ಯಕ್ಚುಲಿ ಅವ್ನಿಗೆ ಬೇಕಿತ್ತು, ಆ ಥರ ಹಿಡಿಯೋರು ಒಬ್ರು ಬೇಕಿತ್ತು. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಆಲ್ಸೋ ನಮ್ಮ ಗ್ರೂಪಲ್ಲಿ ಅವನೇ ಫಸ್ಟ್ ಮದುವೆ ಆಗೋದು ಅಂತಲೂ ನಮಗೆ ಗೊತ್ತಿತ್ತು. ಇಲ್ಲ, ನಮಗೆ ತುಂಬಾ ಖುಷಿ ಆಯಿತು. ಅವರ ವೆಡ್ಡಿಂಗ್ ಆಗಲಿ, ಡಾನ್ಸ್ ಮಾಡಿದ್ವಿ, ಕುಣಿದ್ವಿ. ಆ್ಯಂಡ್ ಆಲ್ಸೋ ನಮ್ಮ ಹುಡುಗನ ಕಳಿಸ್ತಾ ಇದ್ದೀವಿ ಅಂತ. ಅವನು ನಾನು ಮನೇಲಿದ್ದಾಗ ನನಗೆ ಅತ್ತೆ ಥರ ನೋಡ್ಕೊಳ್ತಾ ಇದ್ದ. ನನಗೆ ಆಲ್ರೆಡಿ ಟ್ರೈನಿಂಗ್ ಮಾಡಿಬಿಟ್ಟಿದ್ದಾರೆ. ನಾನು ಮದುವೆ ಆಗಿಲ್ಲಾದರೂ ಬೇರೆ ಕಡೆ ಹೋದರೆ ನಮ್ಮ ಅತ್ತೆ ಹೆಂಗೆ ಟ್ರೀಟ್ ಮಾಡ್ತಾಳೆ ಅನ್ನೋದಕ್ಕೆ ನನಗೆ ನಾಗ ಆಲ್ರೆಡಿ ಅದೆಲ್ಲ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾನೆ. ಸೊ ಅವನು ಇವಾಗ ಪೂಜೆ ಹೆಂಗೆ ಟ್ರೀಟ್ ಮಾಡ್ತಾಳೆ ಅಂತ ನೋಡೋದಕ್ಕೆ ನಾನು ತುಂಬ ಕ್ಯೂರಿಯಾಸಿಟಿಯಿಂದಿದ್ದೇನೆ. ಮದುವೆ ಸಂಭ್ರಮದಲ್ಲಿ ಭಾಗಿಯಾದ್ರೆ ಉತ್ತರ ಕರ್ನಾಟಕದಲ್ಲಿ ಮದುವೆ ಮೊನ್ನೆ ರಿಸೆಪ್ಷನ್ ಬಂದು ಮೈಸೂರಲ್ಲಾಯಿತು. ಅದೇ ತುಂಬಾ ಖುಷಿ ಆಯಿತು. ತುಂಬ ಇಂಟಿಮೇಟ್ ವೆಡ್ಡಿಂಗ್. ಅಯ್ಯೋ, ತುಂಬ ಅದ್ಭುತವಾದ ಜೋಡಿ. ಅಂದರೆ ನೀವು ನೋಡೋದಕ್ಕೂ ಅಷ್ಟೇ ಇಬ್ಬರು ಟೈನಿ ಆಗಿ ತುಂಬ ಕ್ಯೂಟ್ ಆಗಿದ್ದಾರೆ. ನಾನು ಅದೇ ಅವರು ಕಾರ್ಟೂನ್ಸ್ ಕೆಲವೊಂದು ಬಿಟ್ಟರು, ಕಾರ್ಟೂನ್ಸ್ ಹೆಂಗಿದ್ರು ಹಂಗೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ ಅಂತ. ತುಂಬ ಮುದ್ದಾದ ಜೋಡಿ, ತುಂಬಾ ಒಳ್ಳೆ ಜೋಡಿ. ಆ್ಯಂಡ್ ನಮ್ಮ ನಾಗನ ತರಲೆ ಹಿಡಿಯೋದಕ್ಕೆ ಕರೆಕ್ಟಾಗಿ ಪೂಜಾ ಅವ್ರು ಬಂದಿದ್ದಾರೆ. ಸೊ ಇಬ್ಬರಲ್ಲಿ ಒಬ್ಬರು ತರಲೆ ಇರ್ತಾರೆ, ಒಬ್ಬರು ಸಟ್ಲಾಗಿರ್ತಾರೆ. ಅಂದರೆ ಪೂಜಾ ಸಟ್ಲಾಗೆ. ಸೊ ಐ ಥಿಂಕ್ ಅವರಿಬ್ರಿಗೂ ಹೇಳಿ ಮಾಡಿಸಿದ ಜೋಡಿ ಅಂತಲೇ ಹೇಳ್ಬೋದು. ಇಬ್ಬರು ಆರ್ಟ್ ಫೀಲ್ಡಲ್ಲಿ ಇರೋರು. ಇವರು ಆ್ಯಕ್ಟಿಂಗ್ ಮಾಡ್ತಾರೆ, ಅವರು ಡ್ರಾಯಿಂಗ್ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಸೊ ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್ ಆ್ಯಂಡ್ ದೇ ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಕಪಲ್. ನೆಕ್ಸ್ಟ್ ಲಿಸ್ಟಲ್ಲಿ ಇರೋರು ಯಾರು ಅಂತ ನಿಮ್ಮ ಗ್ಯಾಂಗ್? ನಾನಂತೂ ಅಲ್ಲ, ಬೇರೆಯವ್ರು ಯಾರು ಅಂತ ಗೊತ್ತಿಲ್ಲ. ಮೋಸ್ಟ್ ಧನಂಜಯ್ ಅವ್ರ ಲಿಸ್ಟಲ್ಲಿ ಇರ್ಬೋದು ನೆಕ್ಸ್ಟು. ನಾನಂತೂ ಖಂಡಿತ ಅಲ್ಲ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಒಳ್ಳೆದಲ್ಲಿ ಹಬ್ಬ ಬಗ್ಗೆ ಡಾಲಿ ಅವರು ಹೇಳ್ದಂಗೆ ಹಬ್ಬ ಅನ್ನೋ ರೇಂಜ್ಗೆ ದೊಡ್ಡ ಹಿಟ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬಾಯ್. ಎಸ್, ಇದಿಷ್ಟು ಅಮೃತ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರಶ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.